वेलकम टू लर्न कन्नड़ चैनल। आज मैं आपको क्लास 8 तिली कन्नड़ उसका कनसु मत्तु संदेश पोयम 2 कनसु मत्तु संदेश उसका एक्सप्लेन करने जा रही हूँ। कवि है एपीजे अब्दुल कलाम। कन्नड़ के उसको कन्नड़ा में ट्रांसफर किया है जयकृष्ण टी एन। ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಕಾರಗೊಳಿಸುವ ಆತ್ಮಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ। हम सबके बीच में हम लोग अच्छा अच्छा सपना देखते हैं। वो सपना सफल होने के लिए बहुत सारा यानी कि मुश्किलों से हम काम भी करते हैं, वो हमारे सबके पास है। ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲಿಯೂ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ। हमारा जो मन है जब हम काम करते रहते हैं या जब सोते रहते हैं हमेशा अच्छा ही सोचते रहता है। ಭಾರತೀಯರಲ್ಲಿ ಪ್ರತಿಭೆ ಇದೆ, ಮೇಧಾಶಕ್ತಿ ಇದೆ, ಸಂಪನ್ಮೂಲಗಳಿವೆ। हम भारतीयों में we have a टैलेंट और सोचने का शक्ति है। और जो जो चीजें चाहिए हम लोगों को उस आगे बढ़ने के लिए वो भी है। ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ, ಕನಸುಗಳು ಭೂತ, ಭವಿಷ್ಯ ಹಾಗೂ ವರ್ತಮಾನ ಅನುಭವಗಳನ್ನು ಕಟ್ಟಿಕೊಡುತ್ತವೆ। ಅಬ್ದುಲ್ ಕಲಾಂ जी ने क्या बोला? को सपना देखना चाहिए, वो सपना आपको एक भविष्य यानी भविष्य को बना देता है करके। ನಮ್ಮ ಬದುಕಿಗೆ ಸ್ಫೂರ್ತಿಯಾದ ಸಂದೇಶಗಳಿರುತ್ತವೆ ಎಂದಿದ್ದಾರೆ। यानी अपना लाइफ लीड करने के लिए वो एक यानी कि ಇಟ್ಸ್ ಅ ಬೇಸ್। ಜೊತೆಗೆ ನಮ್ಮ ಬದುಕಿನ ಸ್ಫೂರ್ತಿಯನ್ನು ಸಂದೇಶವಾಗಿರುತ್ತದೆ ಎಂದರು। ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ, ಮನುಕುಲದ ಪ್ರೀತಿ ಇದೆ, ಮಾನವನ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಟ್ಟಿನ ಮೇಲೆ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವ ದಿವ್ಯ ಸಂದೇಶವನ್ನು ಅಬ್ದುಲ್ ಕಲಾಂ ನೀಡಿದ್ದಾರೆ। ಬಟ್ ಕ್ಯಾ है अब्दुल कलाम जी ने क्या बोला है? हम लोग शांति तरीके से प्यार से अपना भारत को निर्माण अच्छे तरीके से कर सकते हैं करके अब्दुल कलाम जी ने बोले हैं। ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ, ಕನಸುಗಳನ್ನು ಯೋಚನೆಗಳ ರೂಪ ತೊಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತದೆ। यानी कि सपना देखो, सपना देखो, सपना देखने से आपको योचने यानी आप सोचने लगोगी, सोचते वक्त वो जो आपने सपना देखा वो काम आप करने लगोगी करके बोलते हैं। देखो यहाँ ಅದು 2001 ಸೆಪ್ಟೆಂಬರ್ 30 ನಾನು ಜಾರ್ಖಂಡ ರಾಜ್ಯದ ರಾಂಚಿಯಿಂದ ಬೋಕಾರೋಗೆ ಪ್ರಯಾಣಿಸುತ್ತಿದ್ದೆ। ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕು ಅಷ್ಟರಲ್ಲಿ ಭಾರೀ ಸದ್ದಿನಿಂದ ನೆಲಕ್ಕಪ್ಪಳಿಸಿತು। ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು। एक बार अब्दुल कलाम जी अपना हेलीकॉप्टर से जा रहे थे तो थोड़े ही देर में उनको लैंड होना था। उतने वक्त पे उनका यानी क्या हुआ, उसमें हेलीकॉप्टर में कुछ प्रॉब्लम आया और तुरंत वो गिर गया ने इट स्टॉप्ड। ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು, ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದೆವು। हमने बहुत यानी कि वी आर वेरी लकी, हम लोगों को कुछ नहीं हुआ। अंದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು। उस दिन हम भगवान को कितना यानी कि हमने उनको धन्यवाद किया करके। ಅನಿರೀಕ್ಷಿತ ಅಪಘಾತ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ। उतना प्रॉब्लम में रह के भी मैं अपना काम को उस दिन का काम को सही से किया करके। ಮೊದಲೇ ನಿಗದಿಯಾದಂತೆ ಬೇಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ। पहले ही उनका टाइम
बल्कि इस सबसे बोकारोದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದೆ. उनका ಸ್ಪೀಚ್ था, उन्होंने वो किए. ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಹ ಆಘಾತ, ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದಿಗೆ ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು. ಲೇಕಿನ ಡಾಕ್ಟರ್ ಆಕೆ ಮುಜೆ ದವಾಯಿ ಲೇನೆ ಕೆ ಲಿಯೆ ಸಬ್ ಬೋಲೆ. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸುವವನೇ ಅಲ್ಲ. ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. उन्होंने डॉक्टर ने जो मेडिसिन दिया था उसमें हो सकता है, नॉर्मली में वो अब्दुल कलाम जी नाइट 1 o'clock तक जगते थे और 7 बजे उठ जाते थे. उस दिन वो दवाई का असर के कारण जल्दी सो गए और लेट उठे. ಆದರೆ ಅದೇನೇ ಇರಲಿ, ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. लेकिन वो प्रॉपर नींद नहीं था क्योंकि गोली लेके लिया था. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಬೀಚ್ में वो उड़ जाता था. ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. कुछ सोच मेरा दिमाग में आ रहा था. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಕೊಳ್ಳುತ್ತಿದೆ? ಹೀಗೆ ಏನೇನೋ ಯೋಚನೆಗಳು. वो सोच रहे थे आजकल का लोग क्यों इतना गलत तरीके से सोचते हैं. वो सारा सोच उनमें आ गया था. ಅಷ್ಟರಲ್ಲಿ 5 ಮಹಾ ಮೇಧಾವಿಗಳು ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. वो सपना देखते हैं 5 ಮೇಧಾವಿ यानी कि नाम कमाया हुआ लोग कुछ बोल रहे करके. ನನ್ನ ಅಂತ್ಯದ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂತವರು. वो कौन है? मुझे बहुत पसंदीदा लोग है, मैं उनका पूजा करता हूँ. ಅವರ ಮಾತುಗಳನ್ನು ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. देखो ये सारे लोग उनको ದಿಗ್ನೆ ಲಗೆ. ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಪಷ್ಟವಾದ ಆ ಅನುಭವದಲ್ಲಿ ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ಓ सपने में खुद को एक क्या बोलते हैं, मरुभूमि यानी कि क्या बोलते हैं वहां पे पानी वनी सब मिलता नहीं है. ಡೆಸರ್ಟ್. ನನ್ನ ಸುತ್ತ ಎತ್ತ ನೋಡಿದರು ಬರೀ ಮರಳು ಮೇರೆ. ಆಗಲ್ ಬಗಲ್ ಮೇ ರೇತಿ ಹಿ ರೇತಿ ಹೈ. ಮೈಲಿಗಟ್ಟಲೆ ಮರಳು, ದೂರ್ ದೂರ್ ತಕ್ ಹೈ. ದೂರ ದಿಗಂತದವರೆಗೂ. ಆಗಸದಲ್ಲಿ ಪೂರ್ಣ ಚಂದ್ರ, ಮರಳುಗಾಡನ್ನು ಹಾಲು ಬೆಳದಿಂಗಳು. यानी रात में, यानी इसमें क्या बोलते हैं ना, आकाश में चंद्र दिख रहा है दूर दूर तक पूरा, यानी कि चंद्र का लाइटिंग दिख रहा है. ಆ 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐವನ್, ಚಕ್ರವರ್ತಿ ಅಶೋಕ, ಅಬ್ರಾಹಿಂ ಲಿಂಕ್ ಮತ್ತು ಖಲೀಫ್ ಉಮರ್ ಎದುರು ಬದುರಾಗಿ ಸುತ್ತಾಡುತ್ತಾ ನಿಂತಿದ್ದಾರೆ. ಇಂತಹ ಆಸ್ಪಾಸ್ ಮೇ ಘೂಮ್ ರಹೆ ಥೆ. ಸುಯ್ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರು ದಿರಿಸುಗಳೆಲ್ಲ ಓಲಾಡುತ್ತಿದ್ದವು. ज्यादा आवाज से उनका कपड़े वगैरह सारे हिल रहा था करके. इट्स अ स्मॉल, उन्होंने जो सपने में देखा उसको उन्होंने एक्सप्लेन किया है. ಘನಗಾಂಭೀರ್ಯದ ಸಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲೇ ನಿಂತಿದ್ದೆ ನಾನು. ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತು. ಅಶೋಕ್ ಚಕ್ರವರ್ತಿ ಕಾ ಸಾಮ್ನೆ ಖಡೆ ಥೆ. ಅಶೋಕ 2 ಬಗೆಯ ಬದುಕು ಸಾಗಿಸಿದವನು. ಒಂದು ನಿರ್ದಯಿ ಆಕ್ರಮಣಕಾರನಾಗಿ, ಇನ್ನೊಂದು दयामयी आडಳಿತಗಾರನಾಗಿ. अशोक चक्रवर्ती 2 टाइप का लाइफ उन्होंने जिया है. एक निर्दय यानी कि जब लड़ते वक्त वो कुछ देखते नहीं है, लेकिन दूसरे तरफ अपना लोगों के लिए उतना ही उनके सॉफ्ट कॉर्नर भी थे. ಒಂದು ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ. हमारे सामने जो खड़े थे अशोक जी, वो ऐसा दिख रहे थे उस वक्त पे युद्ध में जीत के आए जैसा.
ಆದರೆ ಆ ವಿಜಯಕ್ಕೆ ಭಾರೀ ಬೆಲೆ ತೆತ್ತಿತ್ತು. ಜಯಕ್ಕಾಗಿ ಸಹಸ್ರಾರು ಜನರು ಅನಾಹುತಿ ಪಡೆದಿದ್ದ ಆ ಕಂಗಳ ಸಮರವು ಕಡಿಮೆಯೆಂದಾದರೂ 3 ಲಕ್ಷ ಜನ ಬಲಿ ತೆಗೆದುಕೊಂಡಿತ್ತು. यानी उस वक्त पे उन्होंने युद्ध जीतने के लिए कम से कम 3 लाख लोगों का लोग मर चुके थे. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. उतने ही संख्या में लोग अपना हाथ पैर भी बहुत लोगों का हाथ पैर भी टूट गया था. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. उस डेजर्ट में सारे लोग चक्रवर्ती को ही देख रहे थे. ಅಷ್ಟರಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಬಿಟ್ಟ. ಆತನ ಮುಖ ಯಾಕೋ ಕಳೆಗುಂದಿತು. उसके बाद वो बैठ के अपना जो क्राउन है वो निकाल के रखते हैं. उनका चेहरे पे एक दुख सा दिखता है. He was unhappy. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡು ಬರುತ್ತಿತ್ತು. बहुत लोगों का डेथ के कारण वो चिंता कर रहे थे. उस तरीके से दिख रहा था. ಚಕ್ರವರ್ತಿ ಅಶೋಕ ಹಾಗೆಯೇ ಕುಳಿತು ಆಗ ಸತತ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡು ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಭವಿಷ್ಯ ದೃಶ್ಯ. ಎಲ್ಲೆಲ್ಲೂ ರಕ್ತನು ಕೋಡಿ ತನ್ನ ಕರ್ತವ್ಯವನ್ನು ನೆನೆದು ಚಕ್ರವರ್ತಿ अशोक असाध्य यातने पट्टा. नीचे देखते वक्त उनको ये लग रहा था सारे लोग मरे पड़े हैं. वो सब देख के उनको अशोक चक्रवर्ती को बुरा भी लग रहा था. ರಮ್ಯ ಮನೋಹರ ಮತ್ತು ವಿಭಿಸ್ತ ದೃಶ್ಯಗಳು ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುವಂತೆ ಕಂಡುಬಂದು ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸಾವಹಿಸಿದ. ಅಹಿಂಸಾ ಪರಮೋ ಧರ್ಮ ಸಿದ್ಧಾಂತ ಮೂಲಕ ಮಾನವನ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. ಆ ಕಾಳಿಂಗ ಯುದ್ಧವಾದರೂ ಯಾಕಾಯಿತು? ಮಹಾತ್ಮ ಗಾಂಧಿ, ಅಬ್ರಹಿಂ ಲಿಂಕನ್ ಮತ್ತು ಅವನಂತ ಅನೇಕ ಮಹಾಪುರುಷರು ಹತ್ಯೆಯಾದರೂ ಯಾಕಾಯಿತು? ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವವರೇ? ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲದ ನಾಶ ಅನಿವಾರ್ಯವಾಯಿತೆ? वो अपने आप को सोचने लगे कि कालिंग युद्ध वो युद्ध क्यों हुआ? महात्मा गांधी जी, अब्राहिम लिंकन, उनके जैसा महापुरुष लोगों का हत्या क्यों हुआ? आ देವರು सृष्टिಯಲ್ಲಿ ಏನಾದರೂ ತಪ್ಪೆಸಗಿಸು ಇರುವರೆ? भगवान ने इस सृष्टि करते वक्त कुछ गलत किया है क्या? अथवा ಎರಡನೇ सृष्टिಗಾಗಿ नेक्स्ट जनरेशन के लिए सब हुआ क्या करके सोचने लगे. ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶ ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾದುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ದಿಸ್ ಆಲ್ ಜಸ್ಟ್ ಇಟ್ಸ್ ಅ ಡ್ರೀಮ್. ये सब ಡ್ರೀಮ್ देखे थे. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಮಹಾತ್ಮ ಗಾಂಧೀಜಿ बोलते हैं, लोगों को हमको समझाना पड़ेगा कि ಶಾಂತಿ से कैसा जिया जाता है. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದೇನನ್ನು ದಯಪಾಲಿಸುತ್ತಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳನ್ನು ಅಥವಾ ಶ್ರಮದ ಮೂಲಕ ಮಾನವಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ? ತರ್ಕೆ. ಆಗ ಅಶೋಕ, ಗೆಳೆಯರೇ, ಒಂದು
ವಿಷಯವನ್ನಂತೂ ನಾವೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ. ಶಾಂತಿ ನೆಮ್ಮದಿ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಹೇಳುತ್ತಾರೆ. उस वक्त पे अशोक चक्रवर्ती बोलते हैं, मित्रों, दया यानी कि किसी के ऊपर दया दिखाना हम लोगों के हाथ में नहीं है। साव नोवु हाँ, हम लोग नहीं करना चाहिए। लोगों को मार पीट के कुछ होने वाला नहीं है। शांति से अपना साम्राज्य को हम निर्माण करेंगे करके बोलते हैं। जिन्होंने भी अभी तक मेरा चैनल सब्सक्राइब नहीं किया है, प्लीज सब्सक्राइब माय चैनल। थैंक यू।